ಅಪ್ಪಾಜಿ ಊರಿಗೆ ಹೋಗುಮ್ಮ ಅಪ್ಪಾಜಿ ಊರಿಗೆ ಹೋಗುಮ್ಮ. ಇವತ್ತು ನಾವು ಹೊಂಟೀವಿ ವಾಪಸ್ ನಮ್ಮ ಊರಿಗೆ ಗೊಳ್ಸಂಗಿಗೆ ಹೊಂಟೀವಿ. ಪಂಕುಂದು ಸ್ಕೂಲ್ ಸ್ಟಾರ್ಟ್ ಆಯಿತು, ಅವ್ರ ಪಪ್ಪಾರ್ದು ಸ್ಕೂಲ್ ಸ್ಟಾರ್ಟ್ ಆಗೈತಿ. ಅವ್ರ ಪಪ್ಪಾರು ಸ್ಯಾಟರ್ಡೇನೇ ಹೋಗಿದ್ರು. ನಾವೇ ಏನೋ ಪಂಕುಂದು ಹುಡುಗರು ಬಂದಿರಂಗಿಲ್ಲ ಅಂಥೇಳಿ ಇವತ್ತು ಹೊಂಟೀವಿ ಊರಿಗೆ. ಟಾಟಾ ಮಾಡಪ್ಪಚ್ಚಿ ಟಾಟಾ. ಹಾಂ ಏನದು ಇಲ್ಲ ಇರ್ತಾ ಕಂಟಿನ್ಯೂ ಬಸ್ಕೊಳ್ಳೇನು ಎಲ್ಲ ಪಂಕು. ಮಧು ಅಕ್ಕ ಮತ್ತು ಪುಟ್ಟಿ ನಮಗೆ ಬಿಡಾಕೆ ಬಂದಿದ್ರು ಮುದ್ದೇಬಿ ಆಳ್ತಾನ. ಅದಕ್ಕೆ ಎಲ್ಲರೂ ಬಂದಿದ್ವಿ ಅಂಥೇಳಿ ಇಲ್ಲಿ ಒಂದು ಹೋಟೆಲ್ಗೆ ಬಂದಿದ್ವಿ. ಬಸ್ ಸ್ಟ್ಯಾಂಡ್ ಅಪೋಸಿಟನ ಒಂದು ಹೋಟೆಲ್ ಇತ್ತು, ಆ ಹೋಟೆಲಿಗೆ ಬಂದಿದ್ವಿ. ನಾಷ್ಟ ಮಾಡ್ಬೇಕಂತ ಹೇಳಿ ಏನಾರೇ ತಿಂದು ಹೋಗ್ಬೇಕಂತ ಹೇಳಿ ಬಂದಿದ್ವಿ. ಇವನಂತ ಬಾಗೋಕ ಕುಡಿ ಕುಡಿ. ಕುಡ್ರಿ ಎರಡು ಅದ ಚಮಚೆ, ಅದು ಎರಡು ಅದ ನೋಡು. ಕುಡಿ. ಇಲ್ಲ ನೋಡಿವ ನೋಡಿವ ಏನಪ್ಪಾಜಿ ಅಕ್ಕ ಕೊಡು ಸ್ವಲ್ಪ. ಅಲ್ಲೋಡವ ಕುಡಿ ನೋಡಿ. ಹಾಂ ಜಗ್ಗತ್ತಾನವ. ಹಾಂ ಮುಂದೆ ಬಾಯಿಲೆ ಅಲ್ಲಿ ಒದ್ದಾಡಕತ್ತಾರ. ನೀ ಏನು ಐತಲ್ಲ ಆ್ಯಕ್ಚುಲಿ ನಾವೀಗ ಹೊಂಟಿರೋ ಬಸ್ನಾಗ ನಮ್ಮ ಊರಿಗೆ ಸ್ಟಾಪ್ ಇರಲಿಲ್ಲ ಅಂತ ಅದು ನಮಗೆ ಗೊತ್ತಿರಲಿಲ್ಲ. ನಾನು ಹಾಗೆ ಹತ್ಕೊಂಡ್ಬಿಟ್ಟಿದ್ದೆ. ಬಟ್ ಆಮೇಲೆ ಟಿಕೆಟ್ ತೊಗೊಳ್ಳುವಾಗ ಗೊತ್ತಾಯಿತು ಇಲ್ಲ ಸ್ಟಾಪ್ ಇಲ್ಲ ಅಂತ ಹೇಳಿದ್ರು ಅವರು. ಅದಕ್ಕೆ ಮತ್ತೆ ಅಲ್ಲಿ ಇಳ್ಕೋದು ಬಿಡಪ್ಪ ಅಂಥೇಳಿ ಮತ್ತು ಅದೇ ಬಸ್ಸಿಗೆ ಹೋದೆ. ಬಟ್ ನಮ್ಮ ಊರಿಂದ ಒಂದು 2 ಕಿಲೋಮೀಟ್ರ್ ಮುಂದೆ ಸ್ಟಾಪ್ ಇತ್ತು. ಮುತ್ತಿಗೆ ಕ್ರಾಸ್ ಅಂತ ಹೇಳಿ ಬರುತ್ತೆ, ಅಲ್ಲಿ ಸ್ಟಾಪ್ ಇತ್ತು. ಮತ್ತು ಏನೋ ತೋರಿಸ್ತಾನ, ನನಗೆ ಗೊತ್ತಿಡ್ತಿಲ್ಲ ನಾ. ಈಗ ನೋಡಿ ಈಗ ನೋಡ ಏನೇ ನೋಡಕತ್ತಾನ ಗಪ್ಪ ಕಡಿ. ಯಾರು ಆಪ ಹೋಗ
ಕೈಗೆ ಏನಾಗೈತೆ ಅಂತ ತೋರ್ಸಾಕತ್ತಾನ. ನಗತಾನ ಕಡಿತಾನ ನೋಡು. ಏಯ್ ನಿಮ್ಮ ಗೆಳತಿ ಮಾತಾಡ್ಸಂಗಿಲ್ಲನ? ಹಾಂ ಶ್ರುತಿ. ಮತ್ತು ಮುತ್ತಿಗೆ ಕ್ರಾಸಿಂದ 2 ಕಿಲೋಮೀಟರ್ ರಿಟರ್ನ್ ಬಂದು ಇವಾಗ ಮನೆಗೆ ಬಂದ್ವಿ. ನಮ್ಮ ಗೊಳ್ಸಂಗಿ ಮನೆ ಟೋಟಲಿ ಒಂದು 2.5 ಮಂತ್ ಆಯಿತು ನಾನು ಗೊಳ್ಸಂಗಿ ಬಿಟ್ಟು ಹೋಗಿ. ಇವತ್ತು ಬಂದ್ವಿ ಆಫೀಸ್. ನೋಡೋಣ ಮನೆ ಹಾಲತ್ತು ಏನೇನಾಗೈತಿ ಏನೇನಿಲ್ಲ ಅಂಥೇಳಿ. ಬಟ್ 2.5 ಮಂತ್ ಆಯ್ತಲ್ಲ, ಮನೆ ಸಿಕ್ಕಾಪಟ್ಟೆ ಗಲೀಜು ಆಗಿರುತ್ತೆ. ನೋಡ್ಬೇಕೇನೇನಾಗೈತೆ ಅಂತ ಒಳಗೆ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ. ಚಾವಿ ಕೊಡು ಅಪ್ಪಾಜಿ ಪಪ್ಪಾಗ. ಎಲ್ಲಿ ಬಂದಿ ನೀನು ಎಲ್ಲಿ ಬಂದಿ? ಹಾಂ ಗೊಳ್ಸಂಗಿಗೆ ಬಂದು ಯಾಕೆ ಶೆಟ್ಗಳದ? ಹಾಂ ಪಾಪ ಬಿಟ್ಟು ಹೋದ್ ನನ್ನಿನ್ನ ಅಲ್ಲೋದ್ನಾ? ಇಲ್ಲಿ ಬಿಡು, ತಿನ್ನು ಬಿಸ್ಕಿಟ್ ತಿನ್ನು. ಇಲ್ಲಿ ಬಿತ್ತು ನನಗೆ ಇಲ್ಲಿ ಈಗ ಇಲ್ಲ ಪಾಜಿ ಇಲ್ಲಿ. ಆಮ ನೋಡ್ರಿ ನನ್ನ ಕಿಚನ್ ವ್ಯವಸ್ಥೆ ಎಲ್ಲ ಹೆಂಗಾಗೈತಿ. 2 ತಿಂಗಳು ಇರಲಿಲ್ಲ, 2.5 ತಿಂಗಳೇ ಆಯ್ತು ನಾವು ಬಿಟ್ಟು ಹೋಗಿ ಮನೆ. ಸೊ ನೋಡ್ರಿ ಹೆಂಗಾಗೈತಿ. ಇವೆಲ್ಲ ಪಾತ್ರೆ ತೊಳೆದಿಟ್ಟಿನಿ, ಎಲ್ಲ ಈಗ ಸೆಟ್ ಮಾಡಬೇಕು. ನೋಡಿ ಇಲ್ಲಿವೆಲ್ಲ ಇನ್ನೂ ಹೊರಗಿಟ್ಟೀನಿ. ಇವೆಲ್ಲ ನೋಡಿ ಸೆಟ್ ಮಾಡ್ಬೇಕೀಗ. ಹೆಂಗೆ ಮಾಡಲಿ? ಪೃಥ್ವಿ ಅಪ್ಪಾಜಿ ಬಂದಪ್ಪ ನಮ್ಮ ಪೃಥ್ವಿರಾಜ್. ಇವ್ನು ಕರ್ಕೊಂಡು ನಾ ಹೆಂಗೆ ಮನೆ ಕ್ಲೀನ್ ಮಾಡಬೇಕು ಹೇಳ್ರಿ. ಹಾಂ ಅಲ್ಲ ನೋಡಿ ಹೆಂಗೆ ಮಾಡಲಿ? ಇವ್ನು ಕರ್ಕೊಂಡು ನಾನು ಬ್ಯಾಡ ಅಂತ ನೋಡಿ ಮನೆ ಕ್ಲೀನ್ ಮಾಡಬೇಡ ಅಂತೀವ. ಅಪ್ಪಾಜಿ ನಾ ಹೆಂಗೆ ಮಾಡಲಪ್ಪ? ಅರ್ಜಿನಿ ಹಿಂಗೆ ಬಂದ್ರೆ ಅವೆಲ್ಲ ಬೇಡ ಅಂತ ಬಂದ್ರೆ ನಾ ಹೆಂಗೆ ಮನೆ ಸೆಟ್ ಮಾಡ್ಬೇಕು ಹೇಳಿ. ಈಗ ಇವೆಲ್ಲ ಸಾಮಾನುಗಳು ತೊಳೆದಿಟ್ಟೈತಿ. ಇವಾಗ ನಮ್ಮ ಜಗೋರು ಸ್ವಚ್ಛ ಮಾಡಿ ಇಟ್ಟಾರೀಗ. ಈಗ ಅವೆಲ್ಲ ಕಿರಾಣಿ ಊರಿಂದ ತೊಗೊಂಡು ಬಂದಿರೋದೆಲ್ಲ ಇವು ಹಿಟ್ಟು, ಹುಂಚಿ, ತೊಗರಿ ಬ್ಯಾಳಿ, ಇವ್ರು ಕಿರಾಣಿ ತೊಗೊಂಬಂದಾರ. ಇವೆಲ್ಲ ಊರಿಂದ ತೊಗೊಂಡು ಬಂದೀವಿ. ನಮ್ಮ ಅತ್ತಿಯರು ಕಟ್ಬಿಟ್ಟಾರ ನಮಗೆ. ಇವಾಗ ಇವನ್ನೆಲ್ಲ ಸೆಟ್ ಮಾಡಬೇಕು. ಹೆಂಗೆ ಮಾಡಲಿ, ಹೆಂಗೆ ಸ್ಟಾರ್ಟ್ ಮಾಡಲಿ ಅಂಥೇಳಿ ಇವೊಬ್ಬ ಪ್ರತಿಯೊಬ್ಬ ಕೈ ಬಿಡಲ್ಲ ನನಗೆ ಹೆಂಗೆ ಮಾಡಲಿ ಅಂತ. ಕಾಫಿ ಕುಡಿದು ಕ್ಲೀನಿಂಗ ಸ್ಟಾರ್ಟ್ ಮಾಡ್ತೀನಿ ಈಗ.